ಯಾಕೋಬನು ದೇವರು ವಾಗ್ದಾನ ಮಾಡಿರುವ ಭೂಮಿಗೆ ಪ್ರಯಾಣ ಮಾಡಿ ಹೋಗುತ್ತಾನೆ. ಅವನಿಗೆ 12 ಮಂದಿ ಗಂಡು ಮಕ್ಕಳು ಮತ್ತು ಒಬ್ಬ ಮಗಳು ಕೂಡ ಇರುತ್ತಾಳೆ. ಈ 12 ಮಂದಿ ಗಂಡು ಮಕ್ಕಳು ಕುರಿ ಮೇಯಿಸುವವರಾಗಿ ಅವರು ತಮ್ಮ ಜೀವಿತ ಸಾಗಿಸುತ್ತಿರುವ ಸಮಯದಲ್ಲಿ ಯೋಸೇಫನಿಗೆ ಕನಸುಗಳು ಬೀಳುತ್ತವೆ. ಆ ಕನಸಿನ ಅರ್ಥ ಏನೆಂದು ಗೊತ್ತಿಲ್ಲದಿದ್ರೂ ಸಹ ನಂಬಿಕೆಯಿಂದ ತನ್ನ ಅಣ್ಣಂದಿರಿಗೆ ಆ ಕನಸನ್ನು ಹಂಚಿಕೊಳ್ಳುತ್ತಾನೆ. ಅಣ್ಣಂದಿರೇನು ಯೋಸೇಫನನ್ನು ದ್ವೇಷಿಸಿ ಅಸೂಯೆಪಟ್ಟವರಾಗಿ ಅವನನ್ನು ಕೊನೆಗೆ ಮಾರಿಬಿಡುತ್ತಾರೆ. ಅದರ ನಿಮಿತ್ತ ಯಾಕೋಬನ ಜೀವಿತದಲ್ಲಿ ಸುಮಾರು 20 ವರ್ಷಕ್ಕೂ ಅಧಿಕವಾಗಿ ತಾನು ಬಹಳವಾಗಿ ಪ್ರೀತಿಸಿದ ಮಗನಾಗಿರುವ ಯೋಸೇಫನು ಸತ್ತು ಹೋದನೇನೋ ಎನ್ನುವಂತಹ ಆಲೋಚನೆಯಿಂದ ಭ್ರಮೆಯಿಂದಲೇ ಯಾಕೋಬನು ಜೀವಿಸಿದ. ಕೆಲವು ಪ್ರಾಮುಖ್ಯವಾದ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಆಶಿಸುತ್ತಿದ್ದೇನೆ. ಜಾಗ್ರತೆಯಿಂದ ಕೇಳಿ. ಯೋಸೇಫನು ಐಗುಪ್ತ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಉನ್ನತವಾದ ಸ್ಥಿತಿಗೆ ಸೇರಿದಾಗ, ಅವನು ಸ್ಥಿರಗೊಂಡಾಗ, ಅವನ ಸಹೋದರರು ಅವನ ಬಳಿಗೆ ಧಾನ್ಯಕ್ಕಾಗಿ ಬಂದಾಗ ಯೋಸೇಫನು ಏನ್ಮಾಡುತ್ತಾನೆ ಗೊತ್ತಾ? ಅವನು ಯಾವಾಗ ಪ್ರಧಾನಮಂತ್ರಿಯಾಗಿ ಸ್ಥಿರಗೊಂಡನೋ ತನ್ನ ತಂದೆಯನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾನೆ, ತನ್ನ ತಂದೆಯ ಮನೆಯನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾನೆ. ತನ್ನ ಸಹೋದರರಿಗೆ ನೋಡಿ ಹೇಳ್ತಾನೆ, ನೀವು ಹೋಗಿ ನನ್ನ ತಂದೆಯಾದ ಯಾಕೋಬನನ್ನು ನನ್ನ ಬಳಿಗೆ ಕರೆತನ್ನಿರಿ. ನಾನು ಸ್ಥಿರಗೊಂಡಿದ್ದೇನೆ. ದೇವರು ನನ್ನನ್ನು ಆಶೀರ್ವದಿಸಿದ್ದಾರೆ, ದೇವರು ನನ್ನನ್ನು ಹೆಚ್ಚಿಸಿದ್ದಾರೆ. ಹಾಗಾಗಿ ಈಗ ನೀವು ಈ ಬರಗಾಲದಲ್ಲಿ, ಈ ಕಷ್ಟಕಾಲದಲ್ಲಿ ನೀವು ಕಷ್ಟಪಡುವ ಅಗತ್ಯವಿಲ್ಲ. ಹಾಗಾಗಿ ಬಂದ್ಬಿಡಿರಿ, ತಂದೆಯನ್ನು ನನ್ನ ಬಳಿಗೆ ಕರೆತನ್ನಿರಿ ಎಂದು ಹೇಳಿ ಕಳಿಸುತ್ತಾನೆ. ಅದನ್ನು ಕೇಳಿದ ಯಾಕೋಬನು ಎಷ್ಟೋ ಸಂತೋಷಿಸುತ್ತಾನೆ. ನನ್ನ ಮಗನು ಸ್ಥಿರಗೊಂಡ ನಂತರ ನನ್ನನ್ನು ತನ್ನ ಬಳಿಗೆ ಆಹ್ವಾನಿಸುತ್ತಿದ್ದಾನೆ, ತನ್ನ ಬಳಿಯಲ್ಲಿಯೇ ಉಳ್ಕೊಳ್ಳಬೇಕನ್ನುತ್ತಿದ್ದಾನೆ. ಇನ್ನೇನು ನನಗೆ ಬೇಕು? ವೃದ್ಧಾಪ್ಯಕ್ಕೆ ಬಂದಂತಹ ಯಾಕೋಬನ ಜೀವಿತದಲ್ಲಿ ಅವನು ಹೊಂದಿಕೊಂಡ ಅದ್ಭುತವಾದ ಆಶೀರ್ವಾದ ಯಾವುದು ಗೊತ್ತಾ? ಸ್ಥಿರಗೊಂಡಂತಹ ಮಗನು ಅವನನ್ನು ಪೋಷಿಸುವುದಕ್ಕಾಗಿ ಅವನನ್ನು ಆಹ್ವಾನಿಸುವಂಥದ್ದೇ. ಈ ದಿನಗಳಲ್ಲಿಯೂ ಬಹಳಷ್ಟು ಗಂಡ್ಮಕ್ಕಳು ಹೆಣ್ಮಕ್ಕಳು ತಮ್ಮ ಜೀವಿತದಲ್ಲಿ ಸ್ಥಿರಗೊಳ್ತಿದ್ದಾರೆ, ವಿವಾಹ ಮಾಡಿಕೊಳ್ತಿದ್ದಾರೆ, ಮಕ್ಕಳನ್ನು ಪಡೆಯುತ್ತಿದ್ದಾರೆ, ಮನೆ ಕಟ್ಟಿಕೊಳ್ತಿದ್ದಾರೆ, ತಾವು ಸ್ಥಿರಗೊಳ್ತಿದ್ದಾರೆ. ಆದರೆ ದುರದೃಷ್ಟವೇನೆಂದರೆ ಇವರು ಮದುವೆ ಮಾಡಿಕೊಂಡ ನಂತರ, ಮಕ್ಕಳನ್ನು ಹಡೆದ ನಂತರ, ಮನೆ ಕಟ್ಟಿಕೊಂಡ ನಂತರ, ಸ್ಥಿರಗೊಂಡ ನಂತರ ಜ್ಞಾಪಕದಲ್ಲಿಟ್ಟುಕೊಳ್ಬೇಕಾದ ತಂದೆಯನ್ನು ತಾಯಿಯನ್ನು ಮರೆತು ಹೋಗ್ತಿದ್ದಾರೆ. ವೃದ್ಧಾಪ್ಯಕ್ಕೆ ಬಂದ ತಂದೆಯನ್ನು ತಾಯಿಯನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಸ್ವಾರ್ಥತೆಯ ಜೀವಿತವನ್ನು ಜೀವಿಸುತ್ತಾ ನಾನು ಚೆನ್ನಾಗಿದ್ರೆ ಸಾಕು, ನನ್ನ ಮಕ್ಕಳು ಚೆನ್ನಾಗಿದ್ರೆ ಸಾಕು, ನನ್ನ ಮನೆ ಚೆನ್ನಾಗಿದ್ರೆ ಸಾಕು ಎನ್ನುವಂತಹ ಆಲೋಚನೆಯುಳ್ಳವರಾಗಿ ಹೆತ್ತ ತಂದೆಯನ್ನು ತಾಯಿಯನ್ನು ಬಿಟ್ಟು ಬಿಡ್ತಿದ್ದಾರೆ. ಕೊನೆಗೆ ತಮ್ಮ ತಂದೆ ತಾಯಿಗಳನ್ನು ಕರೆದೊಯ್ದು ವೃದ್ಧಾಶ್ರಮದಲ್ಲಿ ಜಾಯಿನ್ ಮಾಡಿಸುತ್ತಿದ್ದಾರೆ. ಮಾನವ ಮೌಲ್ಯಗಳನ್ನೆಲ್ಲ ಮಣ್ಣು ಪಾಲು ಮಾಡ್ತಿದ್ದಾರೆ. ಅಂಥವರೊಳಗೆ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಜಾಗ್ರತೆಯಿಂದ ಕೇಳಿರಿ. ಸಹಜವಾಗಿ ಒಬ್ಬ ಮಗನು 25 ವರ್ಷ ವಯಸ್ಸು ಬರುವವರೆಗೂ ಪ್ರತಿಯೊಂದು ವಿಷಯದಲ್ಲಿ ತನ್ನ ತಂದೆ ಮೇಲೆ ತಾಯಿಯ ಮೇಲೆಯೇ ಆಧಾರವಾಗಿರ್ತಾನೆ. ಉದ್ಯೋಗ ಬಂದ ನಂತರ, ಸ್ಥಿರಗೊಂಡ ನಂತರ ಆಗ ಆ ಮಗನು ಮದುವೆ ಮಾಡಿಕೊಳ್ತಾನೆ. ಹೆಂಡತಿ ಬರ್ತಾಳೆ, ನಂತರ ಮಕ್ಕಳು ಬರ್ತಾರೆ, ಒಂದು ಮನೆ ಕೊಂಡುಕೊಳ್ತಾನೆ, ತಾನೊಬ್ಬ ಕುಟುಂಬಸ್ಥನಾಗ್ತಾನೆ. ಒಳ್ಳೆಯದೇ. ಮತ್ತೆ ಅವನನ್ನು ಹೆತ್ತಿರುವಂತಹ, ಅವನಿಗೆ ಸಾಕಿ ಬೆಳೆಸಿರುವಂತಹ, ಓದಿಸಿರುವಂತಹ ತಂದೆಯನ್ನು ತಾಯಿಯನ್ನು ಎಷ್ಟು ಕಾಲದವರೆಗೂ ಒಬ್ಬ ಮಗನು ನೋಡಿಕೊಳ್ಳಬೇಕು ಎಂಬ ಪ್ರಶ್ನೆ ಹಾಕೋದಾದರೆ ಜಾಗ್ರತೆಯಿಂದ ಕೇಳಿರಿ. ಒಬ್ಬ ಮಗನು ತಾನು ಸ್ಥಿರಗೊಳ್ಳಲು ಎಷ್ಟು ಕಾಲ ಹಿಡಿಯುತ್ತೆ? ಸುಮಾರು 25 ವರ್ಷ ಕಾಲ ಹಿಡಿಯುತ್ತೆ. ಅಲ್ಲಿಯವರೆಗೂ ಎಲ್ಲಿರುತ್ತಾನೆ? ತಂದೆಯೊಂದಿಗೆ ತಾಯಿಯೊಂದಿಗೇ ಇರುತ್ತಾನೆ. ಅವರ ಕಷ್ಟವನ್ನು, ಅವರು ಪಟ್ಟ ಪ್ರಯಾಸವನ್ನು ಇವರು ಅನುಭವಿಸುತ್ತಾರೆ. ರಾತ್ರಿ ಹಗಲು ಕಷ್ಟಪಟ್ಟು ದುಡಿದು ಓದಿಸುತ್ತಾರೆ, ಬಿಸಿಲನ್ನದೆ ಮಳೆಯನ್ನದೆ ದುಡಿಯುತ್ತಾರೆ, ಹೊಲ ಮನೆ ಅಡುವಾಗಿಡುತ್ತಾರೆ, ಕಾಲೇಜು ಫೀಸ್ ಕಟ್ತಾರೆ, ಉದ್ಯೋಗಕ್ಕಾಗಿ ದುಡ್ಡು ಬೇಕಾದಾಗ ಕೊಡ್ತಾರೆ. ಇಷ್ಟೆಲ್ಲ ಮಾಡಿದ ನಂತರ ಅವರ ಆ ಮಗನು ಸ್ಥಿರಗೊಳ್ಳುತ್ತಾನೆ. ಸ್ಥಿರಗೊಂಡ ನಂತರ ಅವನಿಗೊಂದು ಮದುವೆ ಮಾಡ್ತಾರೆ. ಮದುವೆಯಾದ ನಂತರ ಸೊಸೆ ಮನೆಯೊಳಗೆ ಬರುತ್ತಾಳೆ. ಆ ಮಗನ ಹೆಂಡತಿ ಮನೆಯೊಳಗೆ ಬರ್ತಾಳೆ. ಆಗ ಆ ಹೆಂಡತಿ ಹೇಳ್ತಾಳೆ, ಇವನು ನನ್ನ ಗಂಡ, ಇವನು ನನ್ನವನು, ನನ್ನ ಗಂಡನಿಗೆ ಸಂಬಂಧಪಟ್ಟದೆಲ್ಲ, ನನ್ನ ಗಂಡನಿಗೆ ಸೇರಿದೆಲ್ಲ ನನ್ನದಾಗಿದೆ. ಇಲ್ಲ ಅಂತ ಯಾರು ಹೇಳಿದ್ರು? ವಿವಾಹ ಮಾಡಿಕೊಂಡ ನಂತರ ಗಂಡನ ಮೇಲೆ ಪೂರ್ತಿ ಅಧಿಕಾರ ಹೆಂಡತಿಗೇ ಇರುತ್ತೆ. ಇಲ್ಲ ಅಂತ ಯಾರಂದ್ರು? ಆದರೆ ಅದೇ ಸಮಯದಲ್ಲಿ ಒಂದು ಸತ್ಯವನ್ನು ಮರೆಯಬೇಡಿರಿ. ಯಾವುದು ಆ ಸತ್ಯ? ಒಬ್ಬ ತಂದೆ, ಒಬ್ಬ ತಾಯಿ ಒಂದು ಗಿಡವನ್ನು ನಾಟಿದ್ದಾರೆ. ಆ ಗಿಡ ಬೆಳೆದಿದೆ. ಅದು ಬೆಳೆದು ದೊಡ್ಡದಾಗಬೇಕಾದ್ರೆ ಅದಕ್ಕೆ ನೀರು ಹೊಯ್ಬೇಕು, ಗೊಬ್ಬರ ಹಾಕಬೇಕು.
ಮಳೆ ಬಂದಾಗ, ಇಲ್ಲವೇ ಪ್ರಳಯ ಬಂದಾಗ, ಇಲ್ಲವೇ ಬಿಸಿಲು ಹೆಚ್ಚಾದಾಗ ಅದಕ್ಕೆ ಮೇಲಿಂದ ಮೇಲೆ ಕಾಪಾಡಿಕೊಳ್ಳಬೇಕು. ಈಗ ಸಣ್ಣ ಗಿಡ ಬೆಳೆಯುತ್ತೆ, ದೊಡ್ಡದಾಗುತ್ತೆ, ದೊಡ್ಡ ಮರ ಆಗುತ್ತೆ. ಈಗ ಅದು ಫಲಿಸಲು ಆರಂಭಿಸಿದೆ. ಈಗ ಮರ ಫಲ ಕೊಡುತ್ತಾ ಇದೆ. ಯಾವ ಕೊಂಬೆಗೆ ನೋಡಿದ್ರೂ ಫಲಗಳಿವೆ. ಆದರೆ ಹೆಂಡತಿ ಹೇಳ್ತಾಳೆ, ಈ ಮರವೆಲ್ಲ ನನ್ನದಾಗಿದೆ. ಆದರೆ ನಾಟಿದವರ ಸಂಗತಿಯೇನು? ಬೆಳೆಸಿದವರ ಸಂಗತಿಯೇನು? ಪೋಷಿಸಿದವರ ಸಂಗತಿಯೇನು? ಆ ತಂದೆ ತಾಯಿಗಳಿಗೆ ಆ ಮರದ ಫಲದಲ್ಲಿ ಸ್ವಲ್ಪ ಭಾಗವೂ ಇಲ್ಲ ಅಂತೀರೋ? ಒಮ್ಮೆ ಯೋಚಿಸಿ, ಈ ದಿನ ನಮ್ಮ ಜೀವಿತದ ಲೋಪಗಳೇನೆಂದು, ಈ ದಿನ ನಮ್ಮ ಜೀವಿತದಲ್ಲಿರುವ ತಪ್ಪುಗಳೇನೆಂದು ಗ್ರಹಿಸಿ ನಮ್ಮ ಜೀವಿತ ತಿದ್ದುಕೊಳ್ಳೋಣವೇ? ಹೌದೆನ್ನುವವರು ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವಿರಾ? ಲೆಟ್ ಅಸ್ ಪ್ರೇ. ಪರಿಶುದ್ಧನಾದ ತಂದೆಯೇ, ನೇರವಾಗಿ ಸ್ಪಷ್ಟವಾಗಿ ಮಾತಾಡಿದಕ್ಕಾಗಿ ನಿಮಗೆ ವಂದನೆಗಳು. ಯಾಕೋಬನು ತಾನು ಮೋಸಗಾರನೆಂದು ಒಪ್ಪಿಕೊಂಡಾಗ ಇಸ್ರಾಯೇಲನನ್ನಾಗಿ ಮಾರ್ಪಡಿಸಿ ಬಹಳವಾಗಿ ಆಶೀರ್ವದಿಸಿದಿರಿ. ಅದೇ ರೀತಿಯಾಗಿ ಈ ದಿನ ಯಾರ್ಯಾರು ತಮ್ಮ ತಪ್ಪನ್ನು, ಲೋಪವನ್ನು ಒಪ್ಪಿಕೊಳ್ತಾ ಇದ್ದಾರೋ ಅಂಥವರನ್ನು ಕನಿಕರಿಸಿ ಆಶೀರ್ವದಿಸಿರಿ. ಯಾಕೋಬನನ್ನು ಯಾವ ರೀತಿಯಾಗಿ ಯೋಸೇಫನು ಪ್ರೀತಿಸಿ ತನ್ನ ಜವಾಬ್ದಾರಿಕೆ ನಿರ್ವಹಿಸಿದನೋ ಅದೇ ರೀತಿಯಾಗಿ ಪ್ರತಿಯೊಬ್ಬ ಮಗನು, ಪ್ರತಿಯೊಬ್ಬ ಮಗಳು ತಮ್ಮ ತಮ್ಮ ಜವಾಬ್ದಾರಿಕೆಯನ್ನು ದೇವರೇ ತಮ್ಮ ಹಿರಿಯರ ವಿಷಯದಲ್ಲಿ ನಿರ್ವಹಿಸುವ ಹಾಗೆ ನಿರ್ಲಕ್ಷ್ಯತನವನ್ನು ಬಿಟ್ಟು ಬಿಟ್ಟು ವೃದ್ಧಾಪ್ಯದಲ್ಲಿರುವ ಹೆತ್ತ ತಂದೆ ತಾಯಿಗಳನ್ನು ಪ್ರೀತಿಸುವಂತೆ ಸಹಾಯ ಮಾಡಿರಿ. ಬಿತ್ತಲ್ಪಟ್ಟ ಈ ವಾಕ್ಯ ಫಲಿಸುವಂತೆ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.